ವಿಷವಿಟ್ಟು ಹುಲಿಗಳ ಸಾವು ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಖಾಕಿ ಕಸ್ಟಡಿಗೆ ಪಡೆದಿದೆ. ಮದನಪಲ್ಲಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ರಾಜ್ಯದ 3 ಸಾವಿಗೀಡಾಗಿದ್ದಾರೆ. ಅಂಗನವಾಡಿಗೆ ಭೂದಾನ ಮಾಡಿದ ಅಜ್ಜಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದರೆ ಕಸ ಹಾಕಬೇಡಿ ಅಂದಿದ್ದಕ್ಕೆ ವೃದ್ಧಿಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಲಾಗಿದೆ. ಆ ಸುದ್ದಿಗಳ ವಿವರ ಕರ್ನಾಟಕ ಟಾಪ್ 20ಯಲ್ಲಿ. ಮಹಿಳೆಯ ಕೊಂದು ಮೂಟೆಗಟ್ಟಿ ಕಸದ ಲಾರಿಯಲ್ಲಿ ಎಸೆದಿದ್ದ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಮಹಿಳೆ ಹತ್ಯೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಿಕೆ ಅಚ್ಚುಕಟ್ಟು ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹತ್ಯೆಗೊಳಗಾದಂತಹ ಮಹಿಳೆ ಆಶಾ ಅಂತ ಹೇಳಲಾಗಿದೆ. ಮೃತ ಆಶಾ ಹತ್ಯೆ ಹಿಂದೆ ವಿಚಿತ್ರವಾದ ಪ್ರೇಮ್ ಕಹಾನಿಯೇ ಇದೆ. ಕೊಲೆ ಆರೋಪಿ ಸಂಶುದ್ದೀನ್ನನ್ನ ಬಂಧಿಸಲಾಗಿದೆ. ಆಶಾಗೆ ಮದುವೆಯಾಗಿದ್ದು ಗಂಡ ಮೃತಪಟ್ಟಿದ್ದಾನೆ. ಸಂಶುದ್ದೀನ್ಗೂ ಪತ್ನಿ ಇದ್ದು 2 ಮಕ್ಕಳಿದ್ದಾರೆ. ಆತನ ಪತ್ನಿ ಮತ್ತು ಮಕ್ಕಳು ಅಸ್ಸಾಂನಲ್ಲೇ ವಾಸ ಇದ್ದಾರೆ. ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಇಬ್ಬರ ಪರಿಚಯ ಆಗಿದೆ. ಈ ಇಬ್ಬರು ಹುಳಿಮಾವ್ನಲ್ಲಿ ಮನೆ ಮಾಡಿಕೊಂಡು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು ಎನ್ನಲಾಗಿದೆ. ಆಶಾ ಸಂಶುದ್ದೀನ್ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಜಗಳ ಅತಿರೇಕಕ್ಕೆ ತಿರುಗಿ ಆಶಾ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಬಳಿಕ ಮೃತದೇಹವನ್ನ ಮೂಟೆ ಕಟ್ಟಿ ಬೈಕ್ನಲ್ಲಿ ಬಂದು ಕಸದ ಲಾರಿಯಲ್ಲಿ ಎಸೆದು ಪರಾರಿಯಾಗಿದ್ದಾನೆ. ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಿದ ಸಿಕೆ ಅಚ್ಚುಕಟ್ಟು ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಬ್ಬರ ಮಧ್ಯ ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿ ಒಬ್ಬರಿಗೊಬ್ರು ಹಲ್ಲೆ ಮಾಡ್ಕೊಂಡು ಪರಸ್ಪರ ಹಲ್ಲೆ ಆಗಿ ಜಗಳದಲ್ಲಿ ಪಾರ್ಟ್ನರ್ ಏನಿರ್ತಾರೆ ಅವರು ಮೃತ ವ್ಯಕ್ತಿಯನ್ನು ಉಸಿರು ಕಟ್ಟಿಸಿ ಸಾಯಿಸ್ತಾರೆ. ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿಯು ಸಹ ಮೃತ ವ್ಯಕ್ತಿಯ ಜೊತೆಗೆ ಇಬ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮೂಲತಃ ಅಸ್ಸಾಂನವರಾಗಿದ್ದು ಮೃತ ವ್ಯಕ್ತಿಯು ಮೂಲತಃ ಬೆಂಗಳೂರಿನವರಾಗಿರ್ತಾರೆ. 6 ತಿಂಗಳಿಂದ ನಮ್ಮ ಬಾಡಿಗೆಗಿದ್ರು, ಚೆನ್ನಾಗಿದ್ರು. ಗಂಡ ಹೆಂಡತಿನೇ ಮದುವೆ ಆಗಿದ್ರು. ಹುಡುಗಿ ಕಾಲುಂಗರೆಲ್ಲ ಇತ್ತು. ಮುಸ್ಲಿಮ್ಸ್ ಆದ್ರೂ ಅವರು ಹಿಂದೂ ಥರ ಇದ್ರು, ಅವ್ರು ಮುಸ್ಲಿಮ್ಸ್ ಥರ ಇದ್ರು. ಚೆನ್ನಾಗಿದ್ರು ಸರ್. ಈ ಥರ ಮಾತೇನಿಲ್ಲ ಸರ್. ಹೈದರಾಬಾದ್ನ ಪತಂ ಚೆರುವಿನ ಪಾಶ ಮೈಲಾರಂನಲ್ಲಿರುವಂತಹ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ರಿಯಾಕ್ಟರ್ ಸ್ಫೋಟದಿಂದಾಗಿ ಭಾರೀ ಸ್ಫೋಟ ಕಾಣಿಸಿಕೊಂಡಿದ್ದು ಕೂಡಲೇ ಬೆಂಕಿ ಹೊತ್ತಿಕೊಂಡಿತ್ತು. ಘಟನೆಯಲ್ಲಿ 10 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದು 20ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಹಲವಾರು ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ. ಅಧಿಕಾರಿಗಳು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಮುಂದುವರೆಸಿದ್ದಾರೆ. ಸ್ಫೋಟದ ರಭಸಕ್ಕೆ ಕಾರ್ಮಿಕರು ಸುಮಾರು 100 ಮೀಟರ್ ಹಾರಿ ಬಿದ್ದಿದ್ದಾರೆ. ದೂರಕ್ಕೆ ಎಸೆಯಲ್ಪಟ್ಟಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ತಂಡಗಳು ಹರಸಾಹಸ ಪಡುತ್ತಿವೆ. ಇನ್ನು ಸಂಗಾರೆಡ್ಡಿ ಮತ್ತು ಪಾಶ ಮೈಲಾರಾಮ್ ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಈ ರೀತಿಯ ಸ್ಫೋಟಗಳು ಇದೇ ಮೊದಲಲ್ಲ. ಈ ಹಿಂದೆ 2023ರಲ್ಲಿ ಪಾಶ ಮೈಲಾರಂನಲ್ಲಿ ರಾಸಾಯನಿಕ ರಿಯಾಕ್ಟರ್ ಸ್ಫೋಟಗೊಂಡು 6 ಜನ ಸಾವನ್ನಪ್ಪಿದ್ರು. ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಹುಗ್ಗಿಯಮ್ಮ ವಲಯದಲ್ಲಿ ವಿಷ ಹಾಕಿ 5 ಹುಲಿಗಳನ್ನ ಕೊಂದಿದ್ದ 3 ಆರೋಪಿಗಳನ್ನ ಕಸ್ಟಡಿಗೆ ನೀಡಲಾಗಿದೆ. ಇಂದು 3 ಆರೋಪಿಗಳನ್ನ ಹನೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಹನೂರು ತಾಲೂಕಿನ ಕೊಪ್ಪ ಗ್ರಾಮದ ಕೋನಪ್ಪ, ಮಾದುರಾಜು ಮತ್ತು ನಾಗರಾಜು ನ್ಯಾಯಾಂಗ ಬಂಧನದ ಅವಧಿ ಇಂದು ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಹನೂರಿನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಯ ಅಗತ್ಯವಿದೆ ಅಂತ ಅರಣ್ಯಾಧಿಕಾರಿಗಳ ಮನವಿ ಮಾಡಿಕೊಂಡಿದ್ದನ್ನ ಪುರಸ್ಕರಿಸಿದ್ರು. ಜುಲೈ 3ರ ಮಧ್ಯಾಹ್ನ 2ರ ತನಕ 3 ದಿನಗಳ ಕಾಲ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು. 1 ಇಂಚು ಜಾಗವನ್ನು ಬಿಟ್ಟುಕೊಡದ ಈ ಕಾಲದಲ್ಲಿ ಇಲ್ಲೊಬ್ಬ ಅಜ್ಜಿ ಅಂಗನವಾಡಿಗಾಗಿ ಸ್ವಂತ ಜಾಗವನ್ನೇ ದಾನ ಮಾಡೋ ಮೂಲಕ ಮಾದರಿ ಅಜ್ಜಿಯಾಗಿ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. ಹೌದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದ ಸುಶೀಲಮ್ಮ ಎಂಬ ವೃದ್ಧೆ ಅಂಗನವಾಡಿ ನಿರ್ಮಾಣಕ್ಕಾಗಿ ತನಗೆ ಆಸರೆಯಾಗಿದ್ದ ಜಾಗವನ್ನೇ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಾಗುವ ಮೂಲಕ ಅಂಗನವಾಡಿ ನಿರ್ಮಾಣಕ್ಕೆ ನೆರವಾಗಿದ್ದಾಳೆ. ಮೆದಿಕೆರೆ ಗ್ರಾಮದಲ್ಲಿ ಅಂಗನವಾಡಿಗೆ ಸರ್ಕಾರದ ಜಾಗವಿಲ್ಲದೆ ಬಾಡಿಗೆ ಮನೆಯಲ್ಲಿ ನಡೆಸಲಾಗುತ್ತಿತ್ತು. ಇದನ್ನ ಮನಗಂಡ ವೃದ್ಧೆ ಸುಶೀಲಮ್ಮ ತನ್ನ ಭೂಮಿಯನ್ನ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಸುಶೀಲಮ್ಮ ಬಿಟ್ಟುಕೊಟ್ಟ ಜಾಗದಲ್ಲಿ ಸುಮಾರು 17 ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ. ಈ ನೂತನ ಅಂಗನವಾಡಿಯನ್ನು ಶಾಸಕ ಶಿವಗಂಗಾ ಬಸವರಾಜ್ ಉದ್ಘಾಟನೆ ಮಾಡಿ ಅಜ್ಜಿಯ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಸುಶೀಲಮ್ಮ ಕುಟುಂಬಕ್ಕೆ ಸ್ವಂತ ಮನೆಯಿಲ್ಲ. ಹೀಗಿದ್ದರೂ ಅಂಗನವಾಡಿಗೆ ಭೂದಾನ ಮಾಡಿರುವುದು ಗ್ರಾಮಸ್ಥರ ಮೆಚ್ಚುಗೆಗೆ ಕಾರಣವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಇರಾನ್ ಫತ್ವಾ ಹೊರಡಿಸಿದೆ. ಈ ಇಬ್ಬರು ನಾಯಕರು ದೇವರ ಶತ್ರುಗಳು ಅಂತ ಇರಾನ್ನ ಶಿಯಾ ಧರ್ಮಗುರು ಅಯತೊಲ್ಲಾ ನಾಜರ್ ಶಿರಾಜಿ ಫತ್ವಾ ಹೊರಡಿಸಿದ್ದಾರೆ. ಬೆದರಿಕೆ ಹಾಕುವ ಯಾವುದೇ ವ್ಯಕ್ತಿ ಅಥವಾ ಆಡಳಿತವನ್ನ ಯುದ್ಧ ನಾಯಕ ಅಥವಾ ಮೊಹರೆಬ್ ಎಂದು ಪರಿಗಣಿಸಲಾಗುತ್ತದೆ. ಮೊಹರೆಬ್ ಎಂದರೆ ದೇವರ ವಿರುದ್ಧ ಯುದ್ಧ ಮಾಡುವ ವ್ಯಕ್ತಿ ಎಂದರ್ಥ. ಇರಾನಿನ ಕಾನೂನಿನ ಪ್ರಕಾರ ಮೊಹರೆಬ್ ಎಂದು ಗುರುತಿಸಲ್ಪಟ್ಟವರು ಮರಣದಂಡನೆ, ಶಿಲುಬೆಗೇರಿಸುವಿಕೆ, ಅಂಗಾಂಗ ಕತ್ತರಿಸುವಿಕೆ ಅಥವಾ ಗಡೀಪಾರುಗಳನ್ನ ಎದುರಿಸಬೇಕಾಗುತ್ತದೆ. ಮುಸ್ಲಿಮರು ಅಥವಾ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಆ ಶತ್ರುಗಳಿಗೆ ಯಾವುದೇ ಸಹಕಾರ ಅಥವಾ ಬೆಂಬಲ ನೀಡಬಾರದು. ವಿಶ್ವದಾದ್ಯಂತ ಇರುವ ಮುಸ್ಲಿಮರು ಈ ಇಬ್ಬರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಇರಾನ್ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ.
ಬೆಂಗಳೂರಿನ ರಿಂಗ್ ರೋಡ್ ಭಾಗದಲ್ಲಿ ಪಂಚರ್ ಮಾಫಿಯಾ ಜೋರಾಗಿದೆ. ವಾಹನ ಸವಾರರನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಕಿಡಿಗೇಡಿಗಳು ರಸ್ತೆ ತುಂಬೆಲ್ಲ ಚೂಪಾದ ಮೊಳೆಗಳನ್ನು ಬಿಸಾಡಿ ಸವಾರರನ್ನ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ. ಕೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಕಡೆಗೆ ಸಾಗುವ ಅನೇಕ ಕಡೆ ಈ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಅದರಲ್ಲೂ ಬೆಲ್ ಸಿಗ್ನಲ್ ಬಳಿಯೇ ಅಂಡರ್ಪಾಸ್ನಲ್ಲಿ ಸುಮಾರು ಹಿಡಿಯಾಗಿ ಮೊಳೆಗಳನ್ನು ಬಿಸಾಡಿದ್ದು ವಾಹನ ಸವಾರರಿಗೆ ಪಂಚರ್ ಪರದಾಟ ಸಂಕಷ್ಟವನ್ನು ತಂದೊಡ್ಡಿದ್ದಾರೆ. ಅಲ್ಲದೆ ವೇಗವಾಗಿ ಸಾಗುವ ಮಾರ್ಗಗಳಾಗಿರುವಂತಹ ಕಾರಣ ದಿಢೀರ್ ಪಂಚರ್ ಆದರೆ ವಾಹನ ಕಂಟ್ರೋಲ್ ತಪ್ಪಿ ಪ್ರಾಣಾಪಾಯ ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಇದು ಪಂಚರ್ ಮಾಫಿಯಾದವರ ಕೃತ್ಯವೋ ಅಥವಾ ದರೋಡೆಕೋರರ ಕೃತ್ಯವೋ ಗೊತ್ತಾಗ್ತಾ ಇಲ್ಲ. ಆದರೆ ಸವಾರರಿಗೆ ಮಾತ್ರ ಈ ಕೃತ್ಯ ಸಂಕಷ್ಟವನ್ನ ತಂದೊಡ್ತಾ ಇರೋದಂತೂ ಸುಳ್ಳಲ್ಲ. ಈ ಬಗ್ಗೆ ಬಿಬಿಎಂಪಿ ಗಮನ ಹರಿಸಬೇಕಾಗಿದೆ. ವಾಹನ ಸವಾರರಿಗೆ ಉಂಟಾಗ್ತಾ ಇರೋ ಕಿರಿಕಿರಿಯನ್ನ ತಪ್ಪಿಸಬೇಕಾಗಿದೆ. ಜಗತ್ತು ಜಾಗತಿಕವಾಗಿ ಎಷ್ಟೇ ಮುಂದುವರಿಯುತ್ತಿದ್ರೂ ಹಾಳಾದ ಮೌಢ್ಯತೆ ಅನ್ನೋದು ತಲತಲಾಂತರದಿಂದ ಹಾಗೆ ಉಳಿದುಕೊಂಡು ಬಂದಿರುವುದು ದುರಂತವೇ ಸರಿ. ಮೌಢ್ಯಾಚರಣೆಗಳ ಬಗ್ಗೆ ಸರ್ಕಾರಗಳು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೆಲ ಮಂದಿ ಬದಲಾಗದೆ ಇರುವುದು ವಿಪರ್ಯಾಸವಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಕಲಬುರಗಿಯಲ್ಲಿ ಶಾಲಾ ಮಕ್ಕಳಿಗೆ ಹೇರ್ ಕಟಿಂಗ್ ಮಾಡಲು ಸಲೂನ್ ಮಾಲೀಕರು ನಿರಾಕರಿಸಿದ್ದಾರೆ. ಆಳಂದ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಸುಮಾರು 125ಕ್ಕೂ ಹೆಚ್ಚು ದಲಿತ ಮಕ್ಕಳಿದ್ದು ಈ ಮಕ್ಕಳಿಗೆ ಹೇರ್ ಕಟಿಂಗ್ ಮಾಡಲು ಸಲೂನ್ ಮಾಲೀಕರು ನಿರಾಕರಿಸಿದ್ದಾರೆ. ಇದರಿಂದ ಮಕ್ಕಳು ಆಳಂದ ಪಟ್ಟಣಕ್ಕೆ ತೆರಳಿ ಹೇರ್ ಕಟಿಂಗ್ ಮಾಡಿಸಿಕೊಳ್ಳಬೇಕಾದದ್ದು ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಲೂನ್ ಮಾಲೀಕರ ಈ ದುರ್ವರ್ತನೆಗೆ ದಲಿತ ಮುಖಂಡರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದು ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಕಿಣ್ಣಿ ಸುಲ್ತಾನ್ ಗ್ರಾಮಕ್ಕೆ ಧಾವಿಸಿದ ಪೊಲೀಸರು ಸಲೂನ್ ಮಾಲೀಕರಿಗೆ ಕಾನೂನಾತ್ಮಕವಾಗಿ ತಿಳಿ ಹೇಳಿದ್ದಾರೆ. ಪೊಲೀಸರ ಸೂಚನೆ ಮೇರೆಗೆ ಸಲೂನ್ ಮಾಲೀಕರು ದಲಿತ ಮಕ್ಕಳಿಗೆ ಹೇರ್ ಕಟಿಂಗ್ ಮಾಡಿದ್ದಾರೆ. ಸದ್ಯ ಈ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರ ಇತ್ತೀಚೆಗೆ ಕರ್ನಾಟಕದಲ್ಲಿ ರ್ಯಾಪಿಡೋ, ಊಬರ್ ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಿತ್ತು. ಇದರ ಬೆನ್ನಲ್ಲೇ ಆಟೋ ಚಾಲಕರು ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಆಟೋ ಚಾಲಕರಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ನಿಯಮ ಉಲ್ಲಂಘಿಸಿದ 100ಕ್ಕೂ ಅಧಿಕ ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ಆಟೋ ಚಾಲಕರಿಂದ ದುಪ್ಪಟ್ಟು ದರ ವಸೂಲಿ ಮಾಡುತ್ತಿರುವ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮಾಡಲಾಗಿದೆ. ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಆಪ್ ಆಧಾರಿತ ಆಟೋ ಚಾಲಕರು ಹಾಗೂ ಇನ್ನಿತರ ಆಟೋ ಚಾಲಕರು ಪ್ರಯಾಣಿಕರಿಂದ ಹಗಲು ದರೋಡೆ ಮಾಡಿದರೆ ಅಂತವರ ಪರ್ಮಿಟ್ ರದ್ದು ಮಾಡಿಸುವಂತೆ ಸಾರಿಗೆ ಇಲಾಖೆ ಕಮಿಷನರ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ.